ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಲಿಯಾ ಕ್ರಿಯೇಷನ್ಸ್. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಫೇಮಸ್ ಆನೇಕಲ್ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ. ಇವತ್ತಿನ ವಿಡಿಯೋನಲ್ಲಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರೊಡಕ್ಷನ್, ಹಾಗೆಯೇ ನಾವೇನು ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ, ಆ್ಯಂಡ್ ಪ್ರಸಾದ ವಿನಿಯೋಗ ಏನು ಮಾಡ್ತೀವಿ, ಇವತ್ತಿನ ವಿಡಿಯೋನಲ್ಲಿ ಏನೇನು ಆಯಿತು ಎಲ್ಲ A to Z ಡೀಟೇಲ್ಸ್ ಕೊಡ್ತೀನಿ. ಸ್ವಾಮಿ ಎಷ್ಟೊತ್ತಿಗೆ ಬಂದರು, ಪ್ರಸಾದ ವಿನಿಯೋಗ ಹೇಗಾಯಿತು, ಹಾಗೆಯೇ ನೋಡಿ ಈ ರೀತಿ ಎತ್ತುಗಳು ಬಂದಿದ್ವು, ಇದ್ರದ್ದೊಂದು ಶೋ ಇತ್ತು, ತೇರು ಹೇಗೆ ಹೇಳಿದ್ರು, ಬ್ರಹ್ಮರಥೋತ್ಸವ ಹೇಗಾಯಿತು, ಇದನ್ನೆಲ್ಲ ನೋಡೋಣಂತೆ. ಸೊ ಹಾಗಿದ್ರೆ ವೆಯ್ಟಿಂಗ್ ಯಾಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ ಟು ದ ವಿಡಿಯೋ. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ನಾವು ಬಂದಿದ್ದೀರಿ ಆನೇಕಲ್ ತಿಮ್ಮರಾಯ ಸ್ವಾಮಿ ಜಾತ್ರೆಗೆ. ನಮ್ದು ಅರ್ವೆಂಟ್ ಇದೆ. ಈಗ ತೋರಣ ಕಟ್ಟಿದ್ದಾರೆ ನೋಡಿ. ತೋರಣ ಕಟ್ತಾ ಇದ್ದೀವಿ. ಅದು ನಮ್ಮ ತಿಮ್ಮರಾಯ ಸ್ವಾಮಿ ಅವರ ತೇರು, ಅದರಲ್ಲೇ ಬ್ರಹ್ಮರಥೋತ್ಸವ ನಡೆಯೋದು. ಈಗ ಇವನು ನನ್ನ ಬಾಮ ಇದ್ದ ಮಂಜ, ದೊಡ್ಡ ಬಾಮ ಇದ್ದ ಪ್ರಭು. ಅಲ್ಲಿ ನೋಡಿ ಟಿಫನ್ ಮಾಡ್ತಾರೆ ಅವರು, ನಮ್ಮ ಮಾವ, ಹೆಣ್ಕೊಟ್ಟು ಮಾವ, ಕಣ್ಕೊಟ್ಟು ಮಾವ. ನೋಡಿ ಅವರು ನಮ್ಮ ಅತ್ತೆ, ಇವರು ನಮ್ಮ ಅತ್ತೆ, ಇವರೆಲ್ಲ ನೋಡಿ ಮಕ್ಕಳ ಸೈನ್ಯ. ಇವರು ನಮ್ಮ ಆಂಟಿ ಚಿಕ್ಕಮ್ಮ, ಅಧ್ಯಕ್ಷರು ಚನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸಿಟ್ಟಿಂಗು. ಇವಳು ನನ್ನ ತಂಗಿ ಗುಂಡು, ಇವರು ನಮ್ಮ ಶಿಲ್ಪಕ ಅಂತ, ಇವರು ಶಿಲ್ಪಕ ಅಂತ ನಮ್ಮ ಅತ್ತೆ ಅವ್ರ ಸೊಸೆ. ಇವಳು ಯಾರೋ ಗೊತ್ತಿಲ್ಲ ನನ್ನ ಬಾಮ ಇದನ್ನ ಹೆಂಡತಿ, ನಮ್ಮ ಚಿಕ್ಕಮ್ಮನ ಮಗಳು, ನನ್ನ ತಂಗಿ ಇನ್ನೊಬ್ಳು, ಇವ್ರ ಅಕ್ಕ. ಅಲ್ಲಿ ನೋಡಿ ಎತ್ಗಳು ಕಟ್ಟಕ ಸುಮ್ಮನೆ ಅವ್ರ ಈ ಕಡೆ ಒಂಚೂರು ಅಲ್ಲಿ ನೋಡ್ರಿ, ಲಾಸ್ಟ್ ಅಲ್ಲಿ ಎತ್ಗಳು. ನಮ್ಮ ಎಲ್ಲಾರ್ದು ಇಂಟ್ರೊಡಕ್ಷನ್ ಹಿಂಗೆ. ನೋಡಿ ಇಲ್ಲಿ ತೇರ್ದು ತಯಾರಿ ನಡೀತಾ ಇದೆ. ಆದ್ರೆ ನಮ್ಮ ಹುಡುಗರು ಅವ್ರ ಹೊಟ್ಟೆ ತಯಾರಿ ಮಾಡ್ಕೋತಾ ಇದ್ದಾರೆ. ಮಾಡ್ರ ಫಸ್ಟ್ ಟಿಫನ್ ಒಳ್ಳೇದು, ಫಸ್ಟ್ ಅದು ಮಾಡ್ರ ಫಸ್ಟು. ನೋಡಿ ಇಲ್ಲಿ ಓರಿಗಳು ಶೋಗೆಲ್ಲ ಬರ್ತವೆ ಇವತ್ತು, ನೋಡ್ಬೋದು ನೀವು. ಕಾಣಿಸ್ತಿದೆಯಲ್ಲ, ಅದು ದೇವಸ್ಥಾನದ ಹಿಂಬಾಗ್ಲು. ಆ್ಯಂಡ್ ಇದು ಆಂಜನೇಯನ ದೇವಸ್ಥಾನ. ನಿಮಗೆ ಓರಿಗಳ ಶೋ ಗೊತ್ತಾಗುತ್ತೆ. ಓರಿಗಳು ಆಮೇಲೆ ಬರ್ತವೆ, ಆಮೇಲೆ ಅದು ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ತಯಾರಿ ನಡೀತಾ ಇದೆ, ಮತ್ತೆ ವೆಯ್ಟ್ ಮಾಡಿ. ಈ ವಿಡಿಯೋ ಮಾಡ್ತಿರೋಳು ನಾನು ಹೆಂಡತಿ ಸೂರ್ಯ ಅಂತ. ಅವಳು ನೆಕ್ಸ್ಟ್ ಬರ್ತಾಳೆ ಇನ್ನೊಂದು ವಿಡಿಯೋನಲ್ಲಿ. ನೋಡಿ ಒಂದು ಯೂನಿಫಾರ್ಮ್ ಮೇಂಟೈನ್ ಮಾಡ್ತಿದ್ದಾರೆ. ಚಿಕ್ಕ ಓರಿಗಳಿಂದ ದೊಡ್ಡ ಓರಿಗಳು. ಸೆಂಟ್ರಲ್ ಒಂದು ಸ್ಕಿಪ್ ಆಗಿತ್ತು ಅಂತ ಅದನ್ನು ವೆಯ್ಟ್ ಮಾಡಿ ನಿಲ್ಲಿಸಿ ನೋಡಿ ಅವರು ದೃಷ್ಟಿ ತೆಗಿತಾ ಇದ್ದಾರೆ ಅವ್ರ ಎತ್ತುಗಳಿಗೆ. ಶಬಾಷ್. ಬಿಸಿಲಿಗೆ ಹೋರಿ ಒಂದು ಹೈರಾಣಾಗಿತ್ತು, ಮತ್ತೆ ಅದಕ್ಕೆ ನೀರು ಕುಡಿಸಿ ನೋಡಿ ಹೆಂಗೆ ಲಕ್ ಅಂತ ಎದ್ದುಕೊಳ್ಳುತ್ತೆ. ಅದು ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲಪ್ಪ, ಹಂಗಾಗಿ ನಾನು ಆ ಕಡೆ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇದು ಓಕೆ, ನೋ ವರೀಸ್. ಸ್ವಾಮಿಯವರ ಶೇಷವಾಹನ. ಇದೆಲ್ಲ ಆದಮೇಲೆ ನಾನು, ನನ್ನ ಮಗಳು, ನನ್ನ ಮಗ 3 ಜನ ಹೋಗಿ ಆ ಹೋರಿಗಳ ಜೊತೆಲಿ ಮತ್ತು ಆ ಮುದ್ದಾದ ಕುರಿ ಮರಿಗಳ ಜೊತೆಲಿ ಒಂದೊಂದು ಫೋಟೋ ಇಡ್ಸ್ಕೊಂಡ್ಬಂದ್ಬಿಟ್ವಿ. ಸೊ ದಿಸ್ ವಾಸ್ ದ ಹೈಲೈಟ್ ಆಫ್ ದ ಡೇ. ನಮ್ಮ ಮೆರವಣಿಗೆಗೆ ಸ್ವಾಮಿ ಬಂದರು. ಸೊ ಸ್ವಾಮಿ ಪೂಜೆ ಆದ ನಂತರ
ನೈವೇದ್ಯ ತಗೊಂಡು ನಾವೇನು ವಿನಿಯೋಗ ಮಾಡೋಕ್ಕೆ ಅಂತ ತಂದಿದ್ದೀವಿ ಪ್ರಸಾದ, ಅದಕ್ಕೆಲ್ಲನೂ ಸ್ವಾಮಿ ತೀರ್ಥ ಹಾಕ್ತಾರೆ. ಅದಾದಮೇಲೆ ನಾವು ಪ್ರಸಾದ ವಿನಿಯೋಗನ ಶುರು ಮಾಡ್ಬೋದು ಅಂತ. ಏನು ಕೊನೆಯಲ್ಲಿ ನಿಂತ್ಕೊಂಡು ಈ ಕಡೆ ಲಾಸ್ಟಲ್ಲಿ ಬಾದಾಮಿ ಹಾಲು ಹಾಕ್ತಿದಾರಲ್ಲ, ಈಸ್ ಮೈ ವೈಫ್. ಸೂರ್ಯ ಕರೆದೆ ಅಂತ ಆಶ್ಚರ್ಯ ಪಟ್ಕೋಬಿಡಿ, ಸೂರ್ಯಕಲಾ ಅಂತ ಹೆಸರು. ಬಂದ್ರಣ ಹಂಗ ಮಜ್ಜಿಗೆ ಇಲ್ಲ ನಾವು ಮೈತ್ರಿ. ಹಾಂ ಯಶಮ್ಮ ಇಲ್ಲ ಇಲ್ಲ, ಫಸ್ಟ್ ಹಾಲು, ಆಮೇಲೆ ಬುಂದಿ, ಆಮೇಲೆ ಲಾಸ್ಟಲ್ಲಿ ಚಿರೋಟಿ. ಮಮ್ಮ ಮಮ್ಮ ನಗ್ರಿ. ನಮ್ಮ ಮಾವ ಅಂತೂ ಯಾವತ್ತಾದ್ರೂ ಕ್ಯಾಮ್ರಾ ಅವ್ರ ಕಡೆ ಫ್ಯಾನ್ ಆಯ್ತು ಅಂದ್ರೆ ಅಟೆನ್ಷನ್. ನೋಡಿದ್ರಲ್ಲ ಈಗ ಹೆಂಗ್ ಪೋಸ್ ಕೊಟ್ರು ಅಂತ. ದಟ್ ವಿಲ್ ಬಿ ಫಸ್ಟಿಗೆ ಕೊಡ ಹಾಲಾಕ್ಲಿ ಒಂಚೂರು. ಹಾಲಾಕ್ ಮಗನೇ ನೀನು. ಪ್ರಸಾದ ವಿನಿಯೋಗ ಸೇರ್ಕೊಂಡಿದ್ದಾರೆ ಸುಮಾರು ಹೊತ್ತಾದ್ಮೇಲೆ ಸತಿ ಅಂತ ನನ್ನ ಬಾಮ ಸೇರ್ಕೊತಾರೆ. ಸ್ವೀಟ್ ಬೂಂದಿ. ಹಾ ನೋಡಿ, ಸತಿ ಈ ಸತಿ. ಅನ್ಕೊಳ್ತೀಯಮ್ಮ, ಅನ್ಕೊಳ್ತೀಯ. ಅಂಡ್ ಗುರು ಹೇಳ್ಬೇಕು ಅಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ರಿಸ್ಕ್. ಜನ ಮುಗಿ ಬಿದ್ದೋಗ್ತಾರೆ, ಒಬ್ರು ಆದ್ಮೇಲೆ ಒಬ್ರು ಬರಲ್ಲ, ಬಿದ್ದೋಗ್ತಾರೆ. ಹಂಗಾಗಿ ಇಬ್ಬರು ನಿಂತೇ ಇರ್ತೀವಿ ಯಾವಾಗ್ಲೂ ಲೈನ್ ಮೇಂಟೈನ್ ಮಾಡೋದಕ್ಕೆ. ಈ ಸಾರಿ ಬಿಸಿಲಿದ್ದಕ್ಕೆ ಒಂಚೂರು ಕಡಿಮೆ ಇತ್ತು. ಹೋದ್ ವರ್ಷ ಅಂತೂ ಸಿಕ್ಕಾಪಟ್ಟೆ ಹೈರಾಣ ಹೋಗಿದ್ವಿ. ನೆಕ್ಸ್ಟ್ ಇಯರ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ದು ನೋಡಿಸ್ತೀನಿ. ಸ್ವಾಮಿಗೆ ಎಲ್ಲ ಅರವಣಿಕೆಗಳಲ್ಲೂ ಪೂಜೆ ಆದ ನಂತರ ಸ್ವಾಮಿನ ಏನ್ ಮಾಡ್ತಾರೆ, ಆ ರಥದಲ್ಲಿ ಕೂರಿಸ್ತಾರೆ. ರಥದಲ್ಲಿ ಕೂರಿಸಿದ್ಮೇಲೆ ಸ್ವಾಮಿಯ ವೈಭೋಗ, ಆಡಂಬರದ ವಿಜೃಂಭಣೆಯ ಬ್ರಹ್ಮ ರಥೋತ್ಸವ ಶುರು ಆಗುತ್ತೆ. ಇದೆಲ್ಲ ನೋಡ್ತಿದ್ರೆ ಪ್ರತಿಯೊಬ್ಬರಿಗೂ ನಾವು ಹೋಗ್ಬೇಕು, ನಾವು ಆ ರಥೋತ್ಸವದಲ್ಲಿ ಭಾಗಿಯಾಗಬೇಕು ಅನ್ನೋ ಆಸೆ ಉಟ್ಕೊಳ್ಳುತ್ತೆ. ಅದು ಸಹಜ. ಈ ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಪ್ರತಿ ವರ್ಷ ಯುಗಾದಿ ಕಳೆದ 5ನೇ ದಿವಸಕ್ಕೆ ರಥೋತ್ಸವ ನಡೆಯೋದಿಲ್ಲಿ ತಿಮ್ಮರಾಯ ಸ್ವಾಮಿ ಜಾತ್ರೆ ಅಂತ ನಡೆಯುತ್ತೆ. ಮಿಸ್ ಮಾಡದೆ ಬರೋ ವರ್ಷದಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಎಲ್ಲರೂ ಬನ್ನಿ, ಮಿಸ್ ಮಾಡ್ಕೋಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ರಸಾದ ವಿನಿಯೋಗ ಆಗಿರ್ಬೋದು, ಮಜ್ಜಿಗೆ ಪಾನಕಗಳು ಹಂಚೋದಾಗಿರ್ಬೋದು, ಇದೆಲ್ಲ ನಮ್ಮ ಸನಾತನದಲ್ಲಿ ಅಷ್ಟೇ ನಡೆಯೋದಕ್ಕೆ ಸಾಧ್ಯ ಇದೆ. ಇದೆಲ್ಲದ್ರ ಮಧ್ಯೆ ಒಬ್ಬ ಯಾರೋ ಗೊತ್ತಿಲ್ಲ ಗುರು ಸಖತ್ತ ಕುಗ್ತೈತ. ಸ್ವಾಮಿ ಒಳಗಡೆ, ಗೋವಿಂದ ಒಳಗಡೆನೂ ಸಾಯಪ್ಪ ಮಾದೇಶ್ವರನ್ ನೋಡ್ಬಿಟ್ಟಿದ್ದಾನೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಉಗೇ ಮಾದ್ಮಲೆ ಅಂತ ಕುಗ್ತೈತ. ಒಳ್ಳೆ ಎನರ್ಜಿ ಗುರು ಒಂದು ಆ ಬಿಸಿಲಲ್ಲೂ.
ಹೀಗೆ ವಿಜೃಂಭಣೆಯಿಂದ ಸ್ವಾಮಿ ಅವರ ರಥ ಸಾಗ್ತು. ಸುಮಾರು ಒಂದು ಅರ್ಧ ತಾಸಲ್ಲಿ ಹೋಗಿ ಉತ್ತರ ಭಾಗದಲ್ಲಿ ನಿಂತ್ಕೋತು ಸ್ವಾಮಿ ರಥ. ಇದಾದ್ಮೇಲೆ ಎರಡನೇ ರೌಂಡ್ ಅಂದರೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದು 4:15 ಅಂತ ಹೇಳಿದ್ದಾರೆ. ಸೊ 4:15 ನಂತರ ಮತ್ತೆ ಶುರು ಆಗುತ್ತೆ. ಸೊ ಇವತ್ತಿಗೆ ನಮ್ಮ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ದೇವರ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ. ಆ್ಯಂಡ್ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.